told your friend you're not okay, and tell me what's wrong and why you never said you felt that way. And guess you're trying to stay strong and fake a smile until I look away. But I've known you too long, it hurts to watch your blue eyes fade to gray as you fade away. ಹಲೋ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೊಳ್ತಾ ಇದ್ದೀನಿ. ಇವತ್ತು ಏನು ವಿಡಿಯೋ ಮಾಡ್ತಾ ಇದ್ದೀನಿ ಅಂದರೆ, ಯುಗಾದಿ ಹಬ್ಬ ಬಂತಲ್ಲ. ಸೊ ಯುಗಾದಿ ಹಬ್ಬಕ್ಕೆ ಒಂದು ಕ್ವಿಕ್ ಆಗಿ, ಸಿಂಪಲ್ ಆಗಿ, ಬ್ಯೂಟಿಫುಲ್ ಆಗಿ ನೀವು ಕಾಣಬೇಕಂದ್ರೆ ಈ ರೀತಿ ಮೇಕಪ್ನ ನೀವು ಟ್ರೈ ಮಾಡಿ. ಹಬ್ಬದ ದಿನ ತುಂಬ ಜಾಸ್ತಿ ನೀವು ಟೈಮ್ ಸ್ಪೆಂಡ್ ಮಾಡೋದು ಬೇಡ, ಬಿಕಾಸ್ ಹಬ್ಬ ಇರೋದ್ರಿಂದ ಹೆವಿ ಮೇಕಪ್ ಏನು ಬೇಡ. ಸೊ ಸಿಂಪಲ್ ಆಗಿ, ಸೊ ಸ್ವಲ್ಪ ಕಡಿಮೆ ಪ್ರಾಡಕ್ಟ್ನ ಯೂಸ್ ಮಾಡಿಬಿಟ್ಟು ಯಾವ ರೀತಿ ಹಬ್ಬಕ್ಕೆ ರೆಡಿ ಆಗೋದು ಅಂತ ನಾನು ಈ ವಿಡಿಯೋದಲ್ಲಿ ನಿಮಗೆ ಹೇಳ್ಕೊಡ್ತಾ ಇದ್ದೀನಿ. ಸೊ ಬನ್ನಿ, ತಡ ಮಾಡೋದು ಬೇಡ, ಯುಗಾದಿ ಹಬ್ಬಕ್ಕೆ ಒಂದು ಸ್ಪೆಷಲ್ ಮೇಕಪ್ನ ನಾನು ನಿಮಗೆ ತೋರಿಸ್ತಾ ಇದ್ದೀನಿ. ಸೊ ಬನ್ನಿ, ವಿಡಿಯೋನ ಸ್ಟಾರ್ಟ್ ಮಾಡೋಣ. ಸೊ ಫಸ್ಟ್ ನಾನು ಫೇಸ್ನ ಚೆನ್ನಾಗಿ ಕ್ಲೆನ್ಸ್ ಮಾಡಿಕೊಂಡು ನಾನು ಸ್ಯಾರಿ ಡ್ರೇಪಿಂಗ್ನ ಮಾಡ್ಕೊಂಡಿದ್ದೀನಿ. ಸ್ಯಾರಿನ ಆಲ್ರೆಡಿ ನಾನು ಉಟ್ಕೊಂಡಾಯಿತು. ಸೊ ಈಗ ನಾನು ಫಸ್ಟ್ ಸ್ಟೆಪ್ ಏನು ಮಾಡ್ತೀನಿ ಅಂದರೆ, ನನ್ನ ಸ್ಕಿನ್ನ ಮೇಕಪ್ಗೆ ರೆಡಿ ಮಾಡ್ಕೋಬೇಕು. ಯಾವಾಗಲೂ ಅಷ್ಟೇ, ಮೇಕಪ್ ಮಾಡೋದಕ್ಕಿಂತ ಮುಂಚೆ ನಿಮ್ಮ ಸ್ಕಿನ್ ಕೇರ್, ನಿಮ್ಮ ಸ್ಕಿನ್ನ ಪ್ರೆಪ್ ಮಾಡೋದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಸೊ ಹಾಗಾಗ್ಬಿಟ್ಟು ಮೇಕಪ್ ಮಾಡೋದಕ್ಕಿಂತ ಮುಂಚೆ ನಿಮ್ಮ ಸ್ಕಿನ್ನ ನಾವು ರೆಡಿ ಮಾಡ್ಕೋಬೇಕಾಗುತ್ತೆ. ಅದಕ್ಕೆ ನಾನು ಇವತ್ತು ತಗೊಳ್ತಾ ಇರೋದು ಫಸ್ಟ್ ಪಾಂಡ್ಸ್ ಅವರ ಸೂಪರ್ ಲೈಟ್ ಜೆಲ್ನ ತಗೊಳ್ತಾ ಇದ್ದೀನಿ ಆಸ್ ಎ ಮಾಯಿಶ್ಚರೈಸರ್ ಆಗಿ. ಈ ಜೆಲ್ ನನಗೆ ಸಖತ್ ಇಷ್ಟ, ಬಿಕಾಸ್ ನಾನೀಗ ಇದು ಸೆಕೆಂಡ್ ಬಾಕ್ಸ್ ಅನ್ಸುತ್ತೆ ನಾನು ಯೂಸ್ ಮಾಡ್ತಾ ಇರೋದು. ತುಂಬ ಚೆನ್ನಾಗಿದೆ, ಎಸ್ಪೆಷಲಿ ಡ್ರೈ ಸ್ಕಿನ್ ಆ್ಯಂಡ್ ಕಾಂಬಿನೇಷನ್ ಸ್ಕಿನ್ ಅವ್ರಿಗೆ ತುಂಬಾ ಹೈಡ್ರೇಟ್ ಮಾಡುತ್ತೆ. ತುಂಬ ಒಳ್ಳೆ ಮಾಯಿಶ್ಚರೈಸರ್ ನೀವು ಹುಡುಕ್ತಾ ಇದ್ದೀರಾ ಅಂದರೆ ಇದು ಬೆಸ್ಟ್ ಜೆಲ್ ಅಂತ ಹೇಳ್ಬೋದು. ಸೊ ಫಸ್ಟ್ ನಾನು ಸ್ಕಿನ್ನ ಮಾಯಿಶ್ಚರೈಸ್ ಮಾಡ್ಕೊಳ್ತಾ ಇದ್ದೀನಿ ವಿತ್ ಪಾಂಡ್ಸ್ ಜೆಲ್ ಇದ್ದ. ನೀವು ಮೇಕಪ್ ಮಾಡಬೇಕಾದ್ರೆ ನೀವು ಏನೇನು ಪ್ರಾಡಕ್ಟ್ ಯೂಸ್ ಮಾಡ್ತಿರಲ್ಲ, ಎಲ್ಲ ಪ್ರಾಡಕ್ಟ್ನ ನೆಕ್ ಏರಿಯಾ ಕೂಡ ಅಪ್ಲೈ ಮಾಡಿ, ಬಿಕಾಸ್ ನೆಕ್ ಏರಿಯಾದಲ್ಲಿ ಕೂಡ ನೀವು ಪ್ರಾಡಕ್ಟ್ನ ಹಾಕೋದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಸೊ ನಾನು ಫಸ್ಟ್ ಮಾಯಿಶ್ಚರೈಸ್ ಮಾಡ್ಕೊಳ್ತಾ ಇದ್ದೀನಿ. ಈಗ ನಾನು CTM ಎಲ್ಲ ಮಾಡಿ ಮುಗಿಸಾಯ್ತು, ಅಂದರೆ ಕ್ಲೆನ್ಸಿಂಗ್, ಟೋನಿಂಗ್, ಮಾಯಿಶ್ಚರೈಸ್ ಆಯಿತು ನನ್ನ ಸ್ಕಿನ್ದು. ಈಗ ನಾನು ಪ್ರೈಮರ್ ಯೂಸ್ ಮಾಡ್ತಾ ಇದ್ದೀನಿ. ಪ್ರೈಮರ್ ಬಂದ್ಬಿಟ್ಟು ನಾನು ಫೇಸಸ್ ಕನ್ನಡ ಅವರ ಪ್ರೋ ಮಿನಿಮೈಸ್ಡ್ ಪ್ರೈಮರ್ ತಗೊಳ್ತಾ ಇದ್ದೀನಿ. ಪ್ರೈಮರ್ ಬಂದ್ಬಿಟ್ಟು ನೀವು ಸ್ವಲ್ಪ ತಗೊಂಡ್ರೆ ಸಾಕು, ತುಂಬ ತಗೋಬಾರ್ದು ಪ್ರೈಮರು. ಇಲ್ಲಿ ನೋಡಿ, ನಾನು ಸ್ವಲ್ಪ ಪ್ರೈಮರ್ನ ತಗೊಳ್ತಾ ಇದ್ದೀನಿ. ಸೊ ಫೇಸಸ್ ಕನ್ನಡ ಅವರ ಈ ಪ್ರೈಮರ್ ತುಂಬ ಚೆನ್ನಾಗಿದೆ. ಸೊ ನಾನು ಈಗ ಪ್ರೈಮರ್ನ ಅಪ್ಲೈ ಮಾಡ್ತಾ ಇದ್ದೀನಿ. ಪ್ರೈಮರ್ ತುಂಬಾ ಇಂಪಾರ್ಟೆಂಟ್. ನೀವು ಮೇಕಪ್ ಮಾಡಬೇಕಾದ್ರೆ ಸ್ಕಿಪ್ ಮಾಡಬೇಡಿ ಪ್ರೈಮರ್ನ. ಬೇರೆ ಮೇಕಪ್ಪಲ್ಲಿ ಸ್ವಲ್ಪ ಯಾವುದಾದ್ರೂ ಸ್ಕಿಪ್ ಮಾಡ್ಬೋದು, ಬಟ್ ನಾನು ತೋರಿಸ್ತಾ ಇರೋದಲ್ಲ ನಿಮಗೆ ತುಂಬ ಕಡಿಮೆ ಪ್ರಾಡಕ್ಟ್ನ ಯೂಸ್ ಮಾಡಿಬಿಟ್ಟು ಮೇಕಪ್ನ ಮಾಡೋದನ್ನ ತೋರಿಸ್ತಾ ಇದ್ದೀನಿ. ಕ್ವಿಕ್ಕಾಗಿ ನಿಮಗೆ ಹಬ್ಬದ ದಿನ ಬೇಗ ಆಗಲಿ ಅಂತ ನಾನು ಈ ರೀತಿ ನಿಮಗೆ ಮೇಕಪ್ನ ತೋರಿಸ್ತಾ ಇದ್ದೀನಿ. ಸೊ ನಾನು ಮಾಡಿರೋ ಮೆಥಡಲ್ಲಿ ನೀವು ಯಾವುದು ಸ್ಕಿಪ್ ಮಾಡಬೇಡಿ. ಸೊ ನೀವು ವಿಡಿಯೋನ ಸ್ಕಿಪ್ ಮಾಡದೆ ನೋಡಿದರೆ ಮಾತ್ರ ನಿಮಗೆ ಅರ್ಥ ಆಗೋದು, ಇಲ್ಲಾಂದರೆ ಯಾವುದಾದ್ರೂ ಸ್ಕಿಪ್ ಮಾಡಿದರೆ ಅಂದರೆ ನಿಮಗೆ ಮೇಕಪ್ ಸರಿಯಾಗಿ ಬರೋದಿಲ್ಲ. ಸೊ ಹಾಗಾಗ್ಬಿಟ್ಟು ವಿಡಿಯೋನ ಸ್ಕಿಪ್ ಮಾಡದೆ ನೋಡಿ, ಓಕೆ? ಸೊ ಈಗ ಕ್ಲೆನ್ಸಿಂಗ್, ಟೋನಿಂಗ್, ಮಾಯಿಶ್ಚರೈಸರ್ ಆದಮೇಲೆ ನಾನು ಪ್ರೈಮರ್, ಫಸ್ಟ್ ಸ್ಟೆಪ್ ಪ್ರೈಮರ್ ಅಪ್ಲೈ ಮಾಡಿ ಆಗಿದೆ. ಪ್ರೈಮರ್ ಆದಮೇಲೆ ನಾನು ಕಲರ್ ಕರೆಕ್ಟರ್ ಯೂಸ್ ಮಾಡ್ತಾ ಇದ್ದೀನಿ. ಎಲ್ಲೇ ಗರ್ಲ್ ಅವ್ರದ್ದು ಕಲರ್ ಕರೆಕ್ಟರ್ ನಿಮಗೆ ಬೇಡ ಅಂತ ಹೇಳಿದರೆ ಸ್ಕಿಪ್ ಮಾಡ್ಬೋದು, ಬಟ್ ಸ್ವಲ್ಪ ನಿಮಗೆ ಲುಕ್ ಚೆನ್ನಾಗಿದೆ, ಚೆನ್ನಾಗಿ ಬರಬೇಕು ಅಂದರೆ ಸ್ವಲ್ಪ ಅಂಡರ್ ಐಸ್ ಹತ್ರ, ಸ್ವಲ್ಪ ನಿಮಗೆ ಪಿಗ್ಮೆಂಟ್ ಇರೋ ಏರಿಯಾದಲ್ಲಿ, ಪಿಂಪಲ್ ಮಾರ್ಕ್ಸ್ ಇರೋ ಏರಿಯಾದಲ್ಲಿ ಕಲರ್ ಕರೆಕ್ಟರ್ನ ಯೂಸ್ ಮಾಡಿ. ಕಲರ್ ಕರೆಕ್ಟರ್ ನಾನು ಬಂದು ಯೂಸ್ ಮಾಡ್ತಾ ಇರೋದು ಎಲ್ಲೇ ಗರ್ಲ್ ಅವ್ರದ್ದು. ಸೊ ಎಲ್ಲೇ ಗರ್ಲ್ ಅವರ ಕಲರ್ ಕರೆಕ್ಟರ್ ಯೂಸ್ ಮಾಡ್ತಾ ಇದ್ದೀನಿ. ತುಂಬ ಇಲ್ಲ, ತುಂಬ ಜಾಸ್ತಿ ಇಲ್ಲ, ಬೇಸಿಕ್ ಆಗಿ ನಾನು ನಿಮಗೆ ತೋರಿಸ್ತಾ ಇರೋದು. ಸೊ ಈಗ ನಾನು ಕಲರ್ ಕರೆಕ್ಟರ್ ಯೂಸ್ ಮಾಡ್ಕೊಳ್ತಾ ಇದ್ದೀನಿ. ಸೊ ನಾನು ಕಲರ್ ಕರೆಕ್ಟರ್ನ ಎಲ್ಲೆಲ್ಲಿ ನನಗೆ ಬೇಕೋ ಅಲ್ಲಿ ಮಾತ್ರ ನಾನು ಯೂಸ್ ಮಾಡ್ಕೊಂಡಿದ್ದೀನಿ. ಸ್ವಲ್ಪ ಅಂಡರ್ ಐಸ್ ಹತ್ರ, ಆಮೇಲೆ ಎಲ್ಲಿ ನನಗೆ ಪಿಂಪಲ್ ಮಾರ್ಕ್ಸ್ ಇದೆಯೋ ಅಲ್ಲಿ ಮಾತ್ರ ಕಲರ್ ಕರೆಕ್ಟರ್ನ ಯೂಸ್ ಮಾಡ್ಕೊಂಡಿದ್ದೀನಿ. ಎಲ್ಲೇ ಗರ್ಲ್ ಅವ್ರದ್ದು ಇದು ಅಷ್ಟೇ, ತುಂಬ ಚೆನ್ನಾಗಿದೆ ಕಲರ್ ಕರೆಕ್ಟರು. ಸೊ ಕಲರ್ ಕರೆಕ್ಟಿಂಗ್ ಆಯಿತು. ಸೊ ಈಗ ನೆಕ್ಸ್ಟ್ ಬಂದ್ಬಿಟ್ಟು ನಾನು ಕನ್ಸಿಲ್ ಮಾಡ್ಕೋಬೇಕು. ಕನ್ಸಿಲ್ ನಾನು ಕ್ರೈಲಾನ್ ಅವರ ಪ್ಯಾಲೆಟ್ ತೊಗೊಂಡಿದ್ದೀನಿ. ಕ್ರೈಲಾನ್ ಅವರ ಪ್ಯಾಲೆಟಲ್ಲಿ ನನ್ನ ಶೇಡ್ಗಿಂತಲೂ 1 ಶೇಡ್ ಲೈಟರ್ನ ನಾನು ಕನ್ಸಿಲ್ ಮಾಡ್ಕೋತೀನಿ. ಸೊ ನಾನು D3ನ ಕನ್ಸಿಲ್ಗೆ ತಗೋತೀನಿ. ಸೊ ನಾನೀಗ ಕನ್ಸಿಲ್ ಮಾಡ್ಕೊಳ್ತಾ ಇದ್ದೀನಿ. ಸ್ವಲ್ಪ ವಾರ್ಮ್ ಅಪ್ ಮಾಡಿಕೊಂಡು
ಕನ್ಸಿಲ್ ನಾನು ಇಲ್ಲಿನೂ ಮಾಡ್ಕೊಬಿಡ್ತೀನಿ, ಬಿಕಾಸ್ ಐ ಏರಿಯಾನು ನನಗೆ ಕವರ್ ಆಗಲಿ. ಸೊ ಈಗ ನಾನು ಕನ್ಸಿಲ್ ಮಾಡಿ ಆಯಿತು, ಕಲರ್ ಕರೆಕ್ಟರ್ ಆಯಿತು. ನಾನು ಎಲ್ಲೆಲ್ಲಿ ಕರೆಕ್ಟ್ ಮಾಡಿದ್ದೀನೋ ಅಲ್ಲೆಲ್ಲ ಕನ್ಸಿಲ್ ಮಾಡ್ಕೊಂಡಿದ್ದೀನಿ. ಈಗ ನೆಕ್ಸ್ಟ್ ಬಂದ್ಬಿಟ್ಟು ಫೌಂಡೇಶನ್ಗೆ ನಾನು ತಗೊಳ್ತಾ ಇರೋದು ಬಂದ್ಬಿಟ್ಟು ಸೊ ಫೇಸಸ್ ಕೆನಡಾ ಫೌಂಡೇಶನ್ ತಗೊಳ್ತಾ ಇದ್ದೀನಿ. ಜಾಸ್ತಿ ಹಾಕ್ಕೋಬೇಡಿ, ಸ್ವಲ್ಪ ಸ್ವಲ್ಪನೇ ಹಾಕ್ಕೊಂಡು ಬ್ಲೆಂಡ್ ಮಾಡಿ ಫೌಂಡೇಶನ್ನ, ಸೊ ದಟ್ ನಿಮಗೆ ತುಂಬ ನೀಟಾಗಿ ಲುಕ್ ಕ್ರಿಯೇಟ್ ಆಗುತ್ತೆ. ಸೊ ನಾನು ಈ ರೀತಿ ಫ್ಲಾಟ್ ಬ್ರಷಲ್ಲಿ ಫೌಂಡೇಶನ್ನ ಅಪ್ಲೈ ಮಾಡ್ಕೊಳ್ತಾ ಇದ್ದೀನಿ. ನಾನಿಲ್ಲಿ ಯೂಸ್ ಮಾಡ್ತಾ ಇರೋ ಎಲ್ಲ ಪ್ರಾಡಕ್ಟ್ ಡೀಟೇಲ್ಸು ನಾನು ಸೈಡಲ್ಲಿ ಹಾಕ್ತಾನೆ ಇರ್ತೀನಿ, ಸೊ ಅಲ್ಲಿನೂ ಮೆನ್ಷನ್ ಮಾಡ್ತಾ ಇರ್ತೀನಿ, ಸೊ ಅಬ್ಸರ್ವ್ ಮಾಡಿ. ಒಬ್ಬೊಬ್ಬರಿಗೆ ಬ್ರಷ್ ಕಂಫರ್ಟಬಲ್ ಆಗುತ್ತೆ, ಒಬ್ಬೊಬ್ಬರಿಗೆ ಬಂದ್ಬಿಟ್ಟು ಸ್ಪಾಂಜ್ ಬ್ಯೂಟಿ ಬ್ಲೆಂಡರ್ ಬರುತ್ತಲ್ಲ ಅದು ಕಂಫರ್ಟಬಲ್ ಆಗುತ್ತೆ. ಸೊ ನಿಮಗೆ ಯಾವುದು ಕಂಫರ್ಟಬಲ್ ಇದೆ ಅದನ್ನು ಯೂಸ್ ಮಾಡಿ. ಬ್ಲೆಂಡಿಂಗ್ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ನಾನು ಹೇಳೋದೇನೆಂದರೆ, ನೀವು ಬ್ರಷ್ ಯೂಸ್ ಮಾಡಿದರೆ ಕೂಡ ಬ್ಲೆಂಡರಲ್ಲಿ, ಬ್ಯೂಟಿ ಬ್ಲೆಂಡರಲ್ಲಿ ಫೈನಲ್ ಆಗಿ ಒಂದ್ಸತಿ ಬ್ಲೆಂಡ್ ಮಾಡಿ, ಬಿಕಾಸ್ ಅದರಲ್ಲಿ ಫಿನಿಶಿಂಗ್ ತುಂಬ ಚೆನ್ನಾಗಿ ಬರುತ್ತೆ. ಎಕ್ಸಸ್ ಪ್ರಾಡಕ್ಟ್ ಏನಾದರೂ ಇದ್ದರೆ ಕೂಡ ನಿಮಗೆ ನೀಟಾಗಿ ಬಂದ್ಬಿಡುತ್ತೆ. ಸೊ ನಾನೀಗ ಬ್ಯೂಟಿ ಬ್ಲೆಂಡರಲ್ಲಿ ಇನ್ನೊಂದು ಸ್ವಲ್ಪ ಬ್ಲೆಂಡ್ ಮಾಡ್ಕೊಳ್ತಾ ಇದ್ದೀನಿ, ಬಿಕಾಸ್ ಏನಕ್ಕಂತಂದರೆ ನಂದು ಸ್ವಲ್ಪ ಡ್ರೈ ಸ್ಕಿನ್ನೇ. ಡ್ರೈ ಸ್ಕಿನ್ ಬಂದ್ಬಿಟ್ಟು ಬ್ರಷಲ್ಲಿ ಬ್ಲೆಂಡ್ ಮಾಡೋದಕ್ಕಿಂತ ಸ್ಪಾಂಜಲ್ಲಿ ಬ್ಲೆಂಡ್ ಮಾಡಿದ್ರೆ ತುಂಬ ನೀಟಾಗಿ ಬರುತ್ತೆ. ನಿಮ್ಮದು ಆಯಿಲಿ ಸ್ಕಿನ್ ಇದ್ದರೆ ನೀವು ಬ್ರಷ್ನ ಟ್ರೈ ಮಾಡಿ, ಬ್ರಷ್ ತುಂಬ ಚೆನ್ನಾಗಿ ಫಿನಿಶಿಂಗ್ ಕೊಡುತ್ತೆ. ಬಟ್ ನಿಮ್ಮದು ಡ್ರೈ ಸ್ಕಿನ್ ಇದೆ ಅಂದರೆ ಪ್ಲೀಸ್ ನೀವು ಸ್ಪಾಂಜ್ನ ಯೂಸ್ ಮಾಡಿ. ಬ್ಲೆಂಡಿಂಗ್ ತುಂಬಾ ಇಂಪಾರ್ಟೆಂಟ್. ನಾನು ನಿಮಗೆ ಪದೇ ಪದೇ ಹೇಳ್ತಾ ಇದ್ದೀನಿ, ಬ್ಲೆಂಡಿಂಗ್ ಈಸ್ ವೆರಿ 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 ಇಂಪಾರ್ಟೆಂಟ್. ನೀವು ಬ್ಲೆಂಡ್ ಚೆನ್ನಾಗಿ ಮಾಡಿಲ್ಲ ಅಂದರೆ ಪ್ಯಾಚಿ 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 ಕಾಣಿಸುತ್ತೆ. ಸೊ ಈಗ ಕಂಪ್ಲೀಟಾಗಿ ಫೌಂಡೇಶನ್ನ ಬ್ಲೆಂಡ್ ಮಾಡಿ ಆಯಿತು. ಈಗ ನೋಡ್ಬೋದು ನೀವು ನೀಟಾಗಿ ಫೌಂಡೇಶನ್ ಬ್ಲೆಂಡ್ ಆಗಿದೆ. ನೆಕ್ಸ್ಟ್ ಬಂದ್ಬಿಟ್ಟು ನಾನು ಕಾಂಟೋರ್ ಮಾಡ್ಕೋತೀನಿ ಫೇಸ್ನ ನೀವು ಬೇಕಿದ್ರೆ ಕಾಂಟೋರ್ ಮಾಡ್ಬೋದು, ಇಲ್ಲ ಈ ಸ್ಟೆಪ್ನ ನೀವು ಸ್ಕಿಪ್ ಮಾಡ್ಬೋದು. ಟೈಮ್ ಇಲ್ಲ ಅಂತಂದರೆ ಸ್ಕಿಪ್ ಮಾಡ್ಬೋದು. ಸೊ ನಾನೀಗ ಕಾಂಟೋರ್ ಕೂಡ ಮಾಡಿ ತೋರಿಸ್ತೀನಿ. ತುಂಬ ಕಾಂಟೋರ್ ಮಾಡಲೇಬೇಕು ಅಂತ ಇಲ್ಲ, ಬಟ್ ನಿಮಗೆ ಬೇಕು ಅಂದರೆ ನೀವು ಕಾಂಟೋರ್ ಮಾಡಿದರೆ ಸ್ವಲ್ಪ ಫೇಸ್ ಚೆನ್ನಾಗಿ ಶೇಪ್ ಆಗಿ ಕಾಣಿಸುತ್ತೆ. ಸೊ ಕಾಂಟೋರ್ ಮಾಡೋದಕ್ಕೆ ನಾನು ಕ್ರೈಲಾನ್ ಪ್ಯಾಲೆಟಲ್ಲಿನೇ NG1 ತಗೊಂಡಿದ್ದೀನಿ. ಅಗೇನ್ ಸ್ವಲ್ಪ ತಗೊಂಡು ಅದನ್ನು ಕಾಂಟೋರ್ ಆಗಿ ಯೂಸ್ ಮಾಡ್ಕೊಳ್ತಾ ಇದ್ದೀನಿ. ನನಗೂ ಜಾಸ್ತಿ ಕಾಂಟೋರಿಂಗ್ ಏನು ಬೇಕಾಗಲ್ಲ, ಬಿಕಾಸ್ ನನ್ನ ಫೇಸ್ ಆಲ್ರೆಡಿ ಉದ್ದ ಇರೋದ್ರಿಂದ ಜಾಸ್ತಿ ಕಾಂಟೋರ್ ಏನು ಬೇಕಾಗಲ್ಲ. ತುಂಬ ದಪ್ಪ ಡಬಲ್ ಚಿನ್ನೆಲ್ಲ ಇದ್ದರೆ ನಿಮಗೆ ಕಾಂಟೋರಿಂಗ್ ಬೇಕಾಗುತ್ತೆ. ಸೊ ಸ್ವಲ್ಪನೇ ತಗೊಂಡಿರೋದು ನಾನು ಕಾಂಟೋರ್. ಜಸ್ಟ್ ನಾನು ನೋಸ್ನ ಹೈಲೈಟ್ ಮಾಡ್ಕೋತೀನಿ ಅಷ್ಟೇ. ನಾನು ಯೂಸ್ ಮಾಡ್ತಾ ಇರೋ ಎಲ್ಲ ಪ್ರಾಡಕ್ಟ್ಸ್ ಬಂದ್ಬಿಟ್ಟು ನಿಮಗೆ ಎಲ್ಲ ಆನ್ಲೈನಲ್ಲಿ ಸಿಗುತ್ತೆ. ಅಂದರೆ ಅಮೆಝಾನ್, ನೈಕಾ, ಫ್ಲಿಪ್ಕಾರ್ಟಲ್ಲಿ ಎಲ್ಲ ಕಡೆಯಲ್ಲೂ ಸಿಗುತ್ತೆ. ನಾನು ಜಾಸ್ತಿ ಅಮೆಝಾನಲ್ಲಿ ಆಮೇಲೆ ನೈಕಾದಲ್ಲಿ ಪರ್ಚೇಸ್ ಮಾಡ್ತೀನಿ. ಸೊ ಎರಡರಲ್ಲೂ ಚೆಕ್ ಮಾಡಿಬಿಟ್ಟು ನೋಡಿ. ಓಕೆ, ಸೊ ಬ್ಯೂಟಿ ಬ್ಲೆಂಡರಲ್ಲಿ ಕಾಂಟೋರ್ನ ಬ್ಲೆಂಡ್ ಮಾಡ್ಕೊಳ್ತಾ ಇದ್ದೀನಿ. ಕಾಂಟೋರಿಂಗ್ ನಾನು ತುಂಬ ಲೈಟಾಗಿನೇ ಮಾಡ್ಕೊಂಡಿರೋದು. ಸೊ ಈಗ ಕಾಂಟೋರಿಂಗ್ ಆಯಿತು, ನೋಡ್ಬೋದು ಕ್ಲೀನಾಗಿ ಕಾಂಟೋರ್ ಆಗಿದೆ. ಈಗ ನಾವು ಐಬ್ರೋನ ಮಾಡ್ಕೊಂಡ್ಬಿಡೋಣ. ಸೊ ಐಬ್ರೋ ಮಾಡ್ಕೊಳ್ಳೋದಕ್ಕೆ ನಾನು ಸ್ವಿಸ್ ಬ್ಯೂಟಿ ಅವರ ಜೆಲ್ ಪಾಟ್ ತೊಗೊಂಡಿದ್ದೀನಿ. ಸೊ ಈಗ ನಾನು ಐಬ್ರೋ ಮಾಡ್ಕೊಂಡ್ಬಿಡ್ತೀನಿ. ಇದೂ ಅಷ್ಟೇ ತುಂಬ ಚೆನ್ನಾಗಿ ಕವರೇಜ್ ಆಗುತ್ತೆ. ನಿಮ್ಮ ಐಬ್ರೋಸ್ ತುಂಬ ನ್ಯಾಚುರಲ್ ಆಗಿ, ತುಂಬ ನೀಟಾಗಿ ನ್ಯಾಚುರಲ್ ಆಗಿ ಬರುತ್ತೆ ಐಬ್ರೋಸು. ನಂಗೆ ಪರ್ಸ್ನಲಿ ಸ್ವಿಸ್ ಬ್ಯೂಟಿ ಅವರ ಇದು ಪ್ರಾಡಕ್ಟ್ ತುಂಬಾ ಇಷ್ಟ ನನಗೆ. ಸೊ ಈಗ ಐಬ್ರೋ ಮಾಡಿ ಆಯಿತು. ಈಗ ಮೇಕಪ್ನ ಸೆಟ್ ಮಾಡ್ಕೊಂಬಿಡೋಣ. ನಾನು ಅದಕ್ಕೆ ಸೆಟ್ಟಿಂಗ್ ಪೌಡರ್ನ ತೊಗೊಂಡಿದ್ದೀನಿ. ಸ್ವಿಸ್ ಬ್ಯೂಟಿ ಅವರ ಬನಾನಾ ಪೌಡರ್ ತೊಗೊಂಡಿದ್ದೀನಿ, ಸ್ವಿಸ್ ಬ್ಯೂಟಿ ಅವ್ರದ್ದು. ಸೊ ಈಗ ಇದನ್ನ ಸೆಟ್ ಮಾಡ್ಕೊಂಡ್ಬಿಡೋಣ. ನಾವು ಪೌಡರ್ನ ಸೆಟ್ ಮಾಡಿ ಆಯಿತು, ನೋಡ್ಬೋದು. ಈಗ ಕಂಪ್ಲೀಟಾಗಿ ಪೌಡರ್ ಸೆಟ್ ಮಾಡಿ ಆಯಿತು. ಈಗ ನೆಕ್ಸ್ಟ್ ಬಂದ್ಬಿಟ್ಟು ಐ ಮೇಕಪ್ ಮಾಡ್ಕೊಂಡ್ಬಿಡೋಣ.
ನಾನು ನಿಮಗೆ ತುಂಬ ಸಿಂಪಲ್ ಆಗಿರೋ ಐ ಮೇಕಪ್ನ ತೋರಿಸ್ತಾ ಇದ್ದೀನಿ ಬಿಕಾಸ್ ಡೇ ಟೈಮಲ್ಲಿ ನಿಮಗೆ ಲುಕ್ ಚೆನ್ನಾಗಿ ಕಾಣಿಸ್ಬೇಕು ಅಂತ. ನೀವು ಡೇ ಟೈಮಲ್ಲಿ ಐ ಮೇಕಪ್ ಮಾಡ್ತಾ ಇದ್ದೀರಾ ಅಂದರೆ ಪಿಂಕ್, ಬ್ರೌನ್ ಈ ರೀತಿ ಕಲರ್ಸ್ನ ನೀವು ತಗೊಳ್ಳಿ, ತುಂಬ ಚೆನ್ನಾಗಿ ನಿಮಗೆ ಕಾಣಿಸುತ್ತೆ. ನನ್ನ ಸ್ಯಾರಿ ಪರ್ಪಲ್ ಕಲರ್ ಆಗಿರೋದ್ರಿಂದ ನಾವು ಪರ್ಪಲ್ ಕಲರ್ನು ತಗೋಬಹುದು. ಬಟ್ ನಾನು ಇದಕ್ಕಿಂತ ಮುಂಚೆ ನಿಮಗೆ ಪರ್ಪಲ್ ಕಲರ್ ಐ ಶ್ಯಾಡೋ ಮೇಕಪ್ನ ತೋರಿಸಿದ್ದೆ ನಿಮಗೆ. ಸೊ ಹಾಗಾಗ್ಬಿಟ್ಟು ನಾನೀಗ ಪರ್ಪಲ್ ಮಾಡ್ತಾ ಇಲ್ಲ, ನಾನು ಪಿಂಕ್ನ ತಗೊಳ್ತೀನಿ. ಸೊ ಪಿಂಕ್ ಆ್ಯಂಡ್ ಪರ್ಪಲ್ ಎರಡೂ ಮಿಕ್ಸ್ ಮಾಡಿಬಿಟ್ಟು ನಾನು ತಗೊಳ್ಳೋಣ ಅಂತ ಅಂದ್ಕೊಂಡಿದ್ದೀನಿ. ಅದು ನನ್ನ ಸ್ಯಾರಿಗೆ ಮ್ಯಾಚ್ ಆಗುತ್ತೆ. ಸೊ ಸ್ವಲ್ಪ ಪರ್ಪಲ್ ಆಮೇಲೆ ಪಿಂಕ್ ಎರಡೂ ಮಿಕ್ಸ್ ಮಾಡಿಬಿಟ್ಟು ನಾನು ನಿಮಗೆ ಶ್ಯಾಡೋ ತೋರಿಸ್ತಾ ಇದ್ದೀನಿ. ಸೊ ನನ್ನ ಐ ಶ್ಯಾಡೋ ಪ್ಯಾಲೆಟಲ್ಲಿ ನಾನು ಈ ಪರ್ಪಲ್ ಕಲರ್ನ ತಗೊಳ್ತಾ ಇದ್ದೀನಿ. ಈ ಪರ್ಪಲ್ ಕಲರಿಂದ ನಾನು ಜಸ್ಟ್ ಒಂದು ಸ್ವಲ್ಪ ಬೇಸ್ ಕ್ರಿಯೇಟ್ ಮಾಡ್ಕೊಂಡ್ಬಿಡ್ತೀನಿ. ಸೊ ಇದು ನನ್ನ ಸ್ಯಾರಿಗೆ ಮ್ಯಾಚ್ ಆಗುತ್ತೆ ಅಂತ ಹೇಳ್ಬಿಟ್ಟು ನಾನು ಈ ಕಲರ್ನ ತಗೊಂಡಿದ್ದೀನಿ. ನಿಮ್ಮ ಸ್ಯಾರಿಗೆ ಯಾವ ರೀತಿ ಮ್ಯಾಚ್ ಆಗುತ್ತೋ ಆ ರೀತಿ ತಗೋಬೋದು. ಅಲ್ಲಿ ನೋಡ್ಬೋದು ನಾನು ಈ ಕ್ರೀಸ್ ಲೈನಲ್ಲಿ ಜಸ್ಟ್ ಈ ರೀತಿ ಬೇಸ್ನ ಕ್ರಿಯೇಟ್ ಮಾಡ್ಕೊಳ್ತಾ ಇದ್ದೀನಿ. ಸೊ ಅಷ್ಟೇ, ಈಗ ಪರ್ಪಲ್ ಕಲರಲ್ಲಿ ಬೇಸ್ನ ಕ್ರಿಯೇಟ್ ಮಾಡ್ಕೊಂಡಿದ್ದೀನಿ. ಈಗ ನೆಕ್ಸ್ಟ್ ನಾನು ಪಿಂಕ್ ತಗೊಳ್ತಾ ಇದ್ದೀನಿ. ಈ ಶೈನಿ ಪಿಂಕ್ ಇದೆಯಲ್ಲ ಅದನ್ನು ತಗೊಳ್ತೀನಿ. ಅದನ್ನು ಇಲ್ಲಿ ಕೆಳಗಡೆ ನಾನು ಜಸ್ಟ್ ಈ ರೀತಿ ಟ್ಯಾಪ್ ಟ್ಯಾಪ್ ಮಾಡ್ಕೋತೀನಿ. ಇಲ್ಲಿ ನಾನು ಲೈಟ್ ಪಿಂಕ್ ತಗೊಂಡಿದ್ದೀನಿ, ಇಲ್ಲಿ ನೋಡ್ಬೋದು ನೋಡಿ. ಅಷ್ಟೇ, ತುಂಬ ಸಿಂಪಲ್ ಆಗಿ ನಾನು ಕೊಟ್ಟಿದ್ದೀನಿ ಐ ಮೇಕಪ್ ಬಿಕಾಸ್ ಇದು ಕಡಿಮೆ ಸಮಯದಲ್ಲಿ ಮಾಡುವಂಥ ಮೇಕಪ್. ಸೊ ಹಾಗಾಗಿರೋದ್ರಿಂದ ನಾನು ಜಸ್ಟ್ ಇಷ್ಟೇ ಕೊಟ್ಕೊಳ್ತೀನಿ. ಐ ಮೇಕಪ್ ಆಲ್ಮೋಸ್ಟ್ ಆಯಿತು. ಈಗ ನಾನು ಕಾಜಲ್ನ ಅಪ್ಲೈ ಮಾಡ್ಕೊಳ್ತಾ ಇದ್ದೀನಿ. ನಿಮಗೆ ಬೇಕಿದ್ದಲ್ಲಿ ಐಲೈನರ್ನ ಯೂಸ್ ಮಾಡ್ಕೋಬೋದು. ಬಟ್ ನಾನು ಟೈಮ್ ಸೇವ್ ಮಾಡೋದಕ್ಕೆ ಕಾಜಲ್ನೇ ಐಲೈನರ್ ಐಗೆ ಎಲ್ಲದಕ್ಕೂ ಯೂಸ್ ಮಾಡ್ತಾ ಇದ್ದೀನಿ. ಸೊ ಮೇಬ್ಲಿನ್ ಅವರ ಕಾಜಲ್, ಇದು ನಾನು ಪರ್ಸ್ನಲ್ ಚಾಯ್ಸ್, ತುಂಬ ದಿನಗಳಿಂದ ಯೂಸ್ ಮಾಡ್ತಾ ಇದ್ದೀನಿ. ನೀವು ನನ್ನೆಲ್ಲ ವಿಡಿಯೋಸಲ್ಲಿ ನೋಡಿರ್ತೀರಾ. ಇದೇ ಕಾಜಲ್ನ ನಾನು ಐಲೈನರ್ ಕೂಡ ಅಪ್ಲೈ ಮಾಡ್ಕೊಂಡ್ಬಿಡ್ತೀನಿ. ಸೊ ಈಗ ನಾನು ಕಾಜಲ್ನೇ ಯೂಸ್ ಮಾಡಿಕೊಂಡು ಐಲೈನರ್ ಆಮೇಲೆ ಐ ಮೇಕಪ್ ಎರಡು ಮುಗಿಸ್ಕೊಂಡೆ. ಆಲ್ಮೋಸ್ಟ್ ನನ್ನ ಐ ಮೇಕಪ್ ಡನ್. ಇಲ್ಲಿ ನಾನು ಮಸ್ಕಾರಾನ ಸ್ಕಿಪ್ ಮಾಡಿದ್ದೀನಿ, ನಿಮ್ಗೆ ಬೇಕಿದ್ದಲ್ಲಿ ಆ್ಯಡ್ ಮಾಡ್ಕೋಬಹುದು. ತುಂಬ ನೀಟಾಗಿ ಬಂದಿದೆ. ನಾನು ಲಿಪ್ನ ಕವರ್ ಮಾಡಿಬಿಡ್ತೀನಿ. ಲಿಪ್ಗೆ ನಾನು ಬಂದ್ಬಿಟ್ಟು ಸ್ವಿಸ್ ಬ್ಯೂಟಿ ಅವರ ರೆಡ್ ಕಲರ್ ಲಿಪ್ ಲೈನರ್ ತಗೊಂಡಿದ್ದೀನಿ. ಸೊ ಈಗ ನಾನು ಲಿಪ್ ಲೈನರ್ನ ಅಪ್ಲೈ ಮಾಡಿ ಆಯಿತು. ನಾನೀಗ ಲಿಪ್ಸ್ಟಿಕ್ನ ಅಪ್ಲೈ ಮಾಡ್ತಾ ಇದ್ದೀನಿ. ರೆನೆ ಅವರ 5-in-1 ಲಿಪ್ಸ್ಟಿಕ್ಕು. ಈ ಲಿಪ್ಸ್ಟಿಕ್ ಬಗ್ಗೆ ನಾನು ರಿವ್ಯೂ ಮಾಡಿದ್ದೆ, ತುಂಬ ಸೂಪರ್ ಆಗಿರೋ ಲಿಪ್ಸ್ಟಿಕ್ ಇದು. ನನ್ನ ಚಾನಲಲ್ಲಿ ಹೋಗ್ಬಿಟ್ಟು ಚೆಕ್ ಮಾಡಿ, ತುಂಬ ಚೆನ್ನಾಗಿದೆ ಈ ಲಿಪ್ಸ್ಟಿಕ್ ಬಂದ್ಬಿಟ್ಟು. ಇದನ್ನು ನಾನೀಗ ಅಪ್ಲೈ ಮಾಡ್ತಾ ಇದ್ದೀನಿ. ನಾನು ತಗೊಳ್ತಾ ಇರೋದು ಶೇಡ್ ಬಂದು ಪರ್ಪಲ್ ಶೇಡ್ ತಗೊಳ್ತೀನಿ. ಓಕೆ ಮಾಡೋದು. ಸೊ ನಾನು ಪರ್ಪಲ್ ಕಲರ್ ತೊಗೊಂಡಿದ್ದೀನಿ. ನಿಮಗೆ ಕ್ಯಾಮ್ರಾದಲ್ಲಿ ಇದು ಸ್ವಲ್ಪ ಪಿಂಕಿಶ್ ಕಾಣಿಸುತ್ತೆ. ಸೊ ಇದು ಆ್ಯಕ್ಚುಲಿ ಸ್ವಲ್ಪ ಪರ್ಪಲ್ ಕಲರ್ ಇದೆ. ಸೊ ಇಲ್ಲಿ ನೋಡ್ಬೋದು ತುಂಬ ಸಖತ್ತಾಗಿ ಇರುತ್ತೆ. ಸೊ ಇದೇ ರೆನೆಯಲ್ಲಿ ನಾನು ಪಿಂಕ್ ಕಲರ್ನ ತಗೊಂಡು ಬ್ಲಷ್ ಆಗಿ ಯೂಸ್ ಮಾಡ್ಕೊಂಡ್ಬಿಡ್ತೀನಿ. ಸೊ ಪಿಂಕ್ನ ತಗೊಂಡು ಸ್ವಲ್ಪ ಲೈಟಾಗಿ ಜಸ್ಟ್ ನಾನು ಕೈಯಲ್ಲೇ ತಗೊಳ್ತಾ ಇದ್ದೀನಿ. ಬಿಕಾಸ್ ನಿಮಗೆ ಕ್ವಿಕ್ಕಾಗಿ ಆಗಬೇಕು ಅಂತ ನಾನು ಈ ರೀತಿ ಟ್ರಿಕ್ಸ್ ಆ್ಯಂಡ್ ಹ್ಯಾಕ್ಸ್ನ ತೋರಿಸ್ತಾ ಇದ್ದೀನಿ. ಜಸ್ಟ್ ಈ ರೀತಿ ಇದನ್ನು ಸ್ವಲ್ಪ ಬ್ಲೆಂಡ್ ಮಾಡ್ಕೊಂಡ್ಬಿಡ್ತೀನಿ. ನೋಡ್ಬೋದು ತುಂಬ ನೀಟಾಗಿ ಬಂದಿದೆ ಮೇಕಪ್ ಆ್ಯಕ್ಚುಲಿ. ಸೊ ಐ ಆಮ್ ಡನ್. ಈಗ ಮೇಕಪ್ ಕಂಪ್ಲೀಟಾಗಿ ಆಯಿತು. ನಾನೊಂದು ಕ್ವಿಕ್ ಹೇರ್ ಸ್ಟೈಲ್ ಕೂಡ ನಿಮಗೆ ತೋರಿಸ್ಬಿಡ್ತೀನಿ, ಸೊ ದಟ್ ನಿಮಗೆ ಒಂದು ಕಂಪ್ಲೀಟ್ ಲುಕ್ ಗೊತ್ತಾಗ್ಬಿಡುತ್ತೆ. ಸೊ ಇಲ್ಲಿ ನಾನು ಫಸ್ಟು ಹೇರ್ನ ಈ ರೀತಿ ಸೈಡಾಗಿ ತೊಗೊಂಡ್ಬಿಟ್ಟು ಈ ರೀತಿ ಟ್ವಿಸ್ಟ್ ಮಾಡಿ ನಾನು ಜಸ್ಟ್ ಈ ರೀತಿ ಪಿನ್ ಮಾಡ್ಕೊಳ್ತಾ ಇದ್ದೀನಿ. ತುಂಬ ಈಸಿಯಾಗಿ ತುಂಬ ಬೇಗನೆ ಈ ಹೇರ್ ಸ್ಟೈಲ್ನ ಮಾಡ್ಬೋದು. ನೀವು ಯಾವುದೇ ಡ್ರೆಸ್ ಟ್ರೆಡಿಷ್ನಲ್ ಆಮೇಲೆ ನೀವು ವೆಸ್ಟರ್ನ್ ಡ್ರೆಸ್ಸಿಗೆ ಕೂಡ ಈ ರೀತಿ ನೀವು 1 or 2 ಟ್ವಿಸ್ಟಸ್ ಮಾಡಿಬಿಟ್ಟು ನೀವು ಹೇರ್ ಸ್ಟೈಲ್ ಮಾಡ್ಬೋದು. ತುಂಬ ಚೆನ್ನಾಗಿ ಕಾಣಿಸುತ್ತೆ.
ಸೊ ಇಲ್ಲಿ ನಾನು ಸ್ವಲ್ಪ ಟ್ರೆಡಿಷ್ನಲ್ ಲುಕ್ ಕೊಡೋದಕ್ಕೆ ನಾನು ಸ್ವಲ್ಪ ಜಾಸ್ತಿ ಟ್ವಿಸ್ಟಸ್ ಮಾಡ್ತಾ ಇದ್ದೀನಿ, ಬಿಕಾಸ್ ನಾನು ಲಾಸ್ಟಲ್ಲಿ ಒಂಥರ ಬನ್ ಥರ ಹಾಕ್ತಾ ಇದ್ದೀನಲ್ಲ. ಸೊ ಹಾಗಾಗ್ಬಿಟ್ಟು ನೀವು ಈ ಕಡೆ ಆ ಕಡೆ ಲೆಫ್ಟ್ ಆ್ಯಂಡ್ ರೈಟ್ ಎರಡು ಕಡೆನೂ ಈ ರೀತಿ ಟ್ವಿಸ್ಟ್ ಮಾಡಿಬಿಟ್ಟು ನಿಮ್ಮ ಹೇರಿಗೆ ಎಷ್ಟಾಗುತ್ತೋ ಅಷ್ಟು ನೀವು ಟ್ವಿಸ್ಟ್ ಮಾಡಿಬಿಟ್ಟು ನೀವು ಇದನ್ನು ಹೇರ್ ಸ್ಟೈಲ್ನ ಸೆಟ್ ಮಾಡ್ಕೋಬೋದು. ಈಗ ನೋಡಿ ನಾನು ಒಂದು ಸೈಡ್ ಸೆಟ್ ಮಾಡಿಬಿಟ್ಟಿದ್ದೀನಿ, ಈ ಕಡೆನೂ ಅಷ್ಟೇ ಅದೇ ಥರ ತುಂಬ ಈಸಿ. ನಿಮಗೆ ಎಷ್ಟು ಬೇಕೋ ಅಷ್ಟನ್ನ ಹೇರ್ನ ತೊಗೊಂಡ್ಬಿಟ್ಟು ಟ್ವಿಸ್ಟ್ ಮಾಡ್ಕೋಬಹುದು. ಎಲ್ಲಾನು ಹಿಂದ್ಗಡೆ ನೀಟಾಗಿ ಪಿನ್ ಮಾಡ್ಕೊಳ್ಳಿ, ಕಾಣಿಸ್ದೇ ಇರೋ ತರ. ಈ ರೀತಿ ಟ್ವಿಸ್ಟ್ ಅಂಡ್ ಟರ್ನ್ ಮಾಡಿ ಹಾಕೋದ್ರಿಂದ ಲುಕ್ ಕೂಡ ತುಂಬಾ ಚೆನ್ನಾಗಿ ಕಾಣಿಸುತ್ತೆ. ಈ ರೀತಿ ಬ್ಯಾಂಡ್ಸ್ ನಿಮಗೆ ಸಿಗುತ್ತೆ, ನೋಡ್ಬೋದು. ಈ ರೀತಿ ಬ್ಯಾಂಡ್ಸ್ ನಿಮಗೆ ಎಲ್ಲ ಕಲರ್ಸ್ ಅಲ್ಲಿ ಸಿಗುತ್ತೆ, ಬ್ರೌನ್, ಬರ್ಗಂಡಿ ಕಲರ್, ಬ್ಲ್ಯಾಕ್ ಅಲ್ಲಿ. ಇದು ಒಂದಿದ್ರೆ ಸಾಕು, ನಿಮಗೆ ಒಂದು ಒಳ್ಳೆ ಹೇರ್ ಸ್ಟೈಲ್ ಮಾಡ್ಬೋದು. ನೋಡ್ಬೋದು, ನಾನು ಜಸ್ಟ್ ಈ ರೀತಿ ಟ್ವಿಸ್ಟ್ ಮಾಡಿಬಿಟ್ಟು ರಿಮೈನಿಂಗ್ ಹೇರ್ನ ಬಂದು ನೀವು ನಾಟ್ ಮಾಡ್ತಿರಲ್ಲ, ಜಸ್ಟ್ ಈ ರೀತಿ ನೋಡಿ ಟ್ವಿಸ್ಟ್ ಮಾಡಿಬಿಟ್ಟು ನಾಟ್ ಮಾಡ್ತಿರಲ್ಲ, ಆ ರೀತಿ ಇಟ್ಕೊಂಡು ನಾರ್ಮಲ್ ಆಗಿ ರಬ್ಬರ್ ಬ್ಯಾಂಡ್ ಹಾಕೋ ಥರ ಇದನ್ನ ಹಾಕೋಬೇಕಷ್ಟೇ. ನೋಡಿ, ಜಸ್ಟ್ ಈ ರೀತಿ ಇಟ್ಬಿಟ್ಟು ನೋಡಿ ಕಾಣಿಸ್ತಿದೆಲ್ಲ, ಈ ರೀತಿ ಟರ್ನ್ ಮಾಡಿಬಿಟ್ಟು ಅಷ್ಟೇ. ಸೊ ನೋಡಿ, ಒಂದು ಕ್ವಿಕ್ ಆಗಿ ಈ ರೀತಿ ನೀವು ನೀಟಾಗಿ ಫಂಕ್ಷನ್ ಟೈಮಲ್ಲಿ, ಹಬ್ಬದ ದಿನ ಈ ರೀತಿ ನೀವು ರೆಡಿ ಆಗ್ಬೋದು. ಹೇರ್ ಸ್ಟೈಲನ್ನು ನಾನು ತುಂಬ ಈಸಿಯಾಗಿ ನಿಮಗೆ ತೋರಿಸ್ಕೊಟ್ಟಿದ್ದೀನಿ. ಸೊ ಇದಾದಮೇಲೆ ಫೈನಲ್ ಆಗಿ ಜ್ಯುವೆಲರೀಸ್, ನಿಮ್ಮ ಹತ್ರ ಫ್ಲವರ್ಸ್ ಏನಾದರೂ ಇದ್ದರೆ ಫ್ಲವರ್ಸ್ನ ಈ ರೀತಿ ಕೆಳಗಡೆ ಇಡ್ಬೋದು. ಈಗ ನನ್ನ ಹತ್ರ ಫ್ಲವರ್ಸ್ ಇಲ್ಲ, ನಾನು ಇಡ್ತಾ ಇಲ್ಲ. ಈಗ ಜ್ಯುವೆಲರೀಸ್ ಎಲ್ಲ ಹಾಕ್ಬಿಡೋಣ. ಸೊ ನಾನು ಈ ಫಿಶ್ ಜ್ಯುವೆಲರಿ ಹಾಕ್ತಾ ಇದ್ದೀನಿ. ಸೊ ಫೈನಲ್ ಟಚ್ ಬಿಂದಿ ಇಟ್ಬಿಡೋಣ. Stay strong and fake a smile until I look away. But I've known you too long, it hurts to watch your blue eyes fade to gray as you fade away. ನೋಡಿ, ತುಂಬ ನೀಟಾಗಿ, ತುಂಬ ಸಿಂಪಲ್ ಆಗಿ, ಕ್ವಿಕ್ ಆಗಿ ಈ ರೀತಿ ನೀವು ಯುಗಾದಿ ಹಬ್ಬಕ್ಕೆ ನೀವು ರೆಡಿ ಆಗ್ಬೋದು. ತುಂಬ ಸಮಯ ನೀವು ಇದಕ್ಕೆ ಸ್ಪೆಂಡ್ ಮಾಡೋದು ಬೇಕಾಗಲ್ಲ. ನಾನು ಬೇಸಿಕ್ ಆಗಿ ಅಂದರೆ ಕಂಪ್ಲೀಟ್ ನೀವು ಕುತ್ಕೊಂಡು ಮೇಕಪ್ ಮಾಡೋದ್ ಬದಲು ಬೇಸಿಕ್ ನೀವು ಯಾವ ರೀತಿ ಯೂಸ್ ಮಾಡಿದರೆ ಇಷ್ಟು ಚೆನ್ನಾಗಿರೋ ಲುಕ್ನ ನೀವು ಕ್ರಿಯೇಟ್ ಮಾಡ್ಬೋದು ಅಂತ ನಾನು ನಿಮಗೆ ತೋರಿಸ್ಕೊಟ್ಟಿದ್ದೀನಿ. ಸೊ ಪ್ಲೀಸ್ ಈ ಲುಕ್ನ ನೀವು ಟ್ರೈ ಮಾಡಿಬಿಟ್ಟು ನೋಡಿ, ತುಂಬ ಚೆನ್ನಾಗಿ ಬರುತ್ತೆ ಅಂತ ಹೇಳ್ತಾ ನಿಮ್ಮೆಲ್ಲರಿಗೂ ಯುಗಾದಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಎಲ್ಲರಿಗೂ ಈ ಯುಗಾದಿ ಸುಖ ಸಂತೋಷ ತರಲಿ ಅಂತ ಹಾರೈಸ್ತೀನಿ. ಈ ಲುಕ್ ನಿಮಗೆ ಇಷ್ಟ ಆಗಿದ್ದಲ್ಲಿ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈಗಾಗಲೇ ಸಬ್ಸ್ಕ್ರೈಬ್ ಮಾಡ್ಕೊಂಡಿರೋರು ನೋಡ್ತಾ ಇದ್ರೆ ಈ ವಿಡಿಯೋಗೆ ಲೈಕ್ ಮಾಡಿ, ಶೇರ್ ಮಾಡಿ ಆ್ಯಂಡ್ ಕಾಮೆಂಟ್ ಮಾಡಿ. ಈ ಯುಗಾದಿ ಹಬ್ಬಕ್ಕೆ ಯಾರೆಲ್ಲ ಈ ಲುಕ್ನ ಟ್ರೈ ಮಾಡಿದ್ದೀರಾ ಅಂತ ನನಗೆ ಕಾಮೆಂಟ್ ಮಾಡಿಬಿಟ್ಟು ಹೇಳಿ, ಆಯಿತಾ? ನಾನು ಮತ್ತೊಂದು ಹೊಸ ವಿಡಿಯೋದೊಂದಿಗೆ ನಿಮ್ಮ ಜೊತೆ ಸಿಗ್ತೀನಿ. ಅಲ್ಲಿವರೆಗೂ ಹುಷಾರಾಗಿರಿ. ಟೇಕ್ ಕೇರ್. ನಮಸ್ಕಾರ.